ನಡೆಯಿರಿ. ಈ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವಂಥ ದೃಷ್ಟಿ ಈಗ ಕಬಡ್ಡಿ ಆಟ ಭಾಳ ಜೋರಾಗಿ ನಡೀತಾ ಇದೆ. ಕಬಡ್ಡಿ ಆಟಕ್ಕೂ ಒಂದು ಪ್ರೋತ್ಸಾಹ ಕೊಡಿ ಅಂತ. ರಾಜಕಾರಣಿಗಳ ಪ್ರಿಯವಾದ ಆಟ ಕಬಡ್ಡಿ, ನಾವು ಕಾಲು ಎಳೆಯುವುದು ಸ್ವಲ್ಪ ಜಾಸ್ತಿ. ಈ ಆಟಕ್ಕೂ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ಮುಖ್ಯಮಂತ್ರಿಗಳ ಕೇಳ್ತೇನೆ. ಕಬಡ್ಡಿಗೂ ಕೊಡಬೇಕಂತ ಕೊಡಿ, ಅದನ್ನು ಪರಿಶೀಲನೆ ಮಾಡಿ. ರೈಟ್. ಧನಂಜಯ ಸರ್ಜಿ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 524 ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಧನಂಜಯ ಸರ್ಜಿ. ಧನಂಜಯ ಸರ್ಜಿ. ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳು. ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ. ಅತ್ಯಂತ ನೋವಿನ ಸಂಗತಿ, ಈಗ ತಾನೇ ಡಿಸ್ಕಷನ್ ಆಯಿತು, ಸುಮಾರು 2 ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ಬಿಟ್ಟು ನಾವೆಲ್ಲರೂ ಕೂಡಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಜನರ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀವಿ, ಕಾರ್ಯಾಂಗವನ್ನು ಕೊಲ್ತಾ ಇದ್ದೀವಿ. ಆಲ್ಮೋಸ್ಟ್ 3,50,000 ಜನಸಂಖ್ಯೆ ಇದ್ದಾಗ 150 ತಾಲೂಕು ಇದ್ದಾಗ 7,20,000 ಸರ್ಕಾರಿ ನೌಕರರು ಇದ್ರು. ಈಗ 7 ಕೋಟಿ ಜನಸಂಖ್ಯೆ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ತಾಲೂಕು 224ಕ್ಕೆ ಏರಿಕೆ ಆಗಿದೆ. ಆದರೆ ಸರ್ಕಾರಿ ನೌಕರು 5,12,000. ಅಂದರೆ ಹೆಚ್ಚಾಗಬೇಕಾಗಿತ್ತು, ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ. ಸೈನಿಕರೇ ಇಲ್ಲದೆ ಯುದ್ಧವನ್ನು ಹೇಗೆ ಮಾಡೋದು ಅಂತ. ಅನ್ನ, ಅಕ್ಷರ, ಆರೋಗ್ಯ ಇವೆಲ್ಲ ಮೂಲಭೂತ ಹಕ್ಕು. ಊಟ ಹಾಳಾದರೆ 1 ದಿನದ ನಷ್ಟ, ಬೆಳೆ ಹಾಳಾದರೆ 1 ವರ್ಷದ ನಷ್ಟ, ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ ಎಂಬಂತೆ ಸುಮಾರು 70,000 ವೇಕೆನ್ಸಿ ಇಟ್ಕೊಂಡು ಹೇಗೆ ಒಳ್ಳೆ ವಿದ್ಯೆ ಕೊಡೋಕ್ಕಾಗುತ್ತೆ, ಹೇಗೆ ಒಳ್ಳೆ ಆರೋಗ್ಯವನ್ನು ಕೊಡೋಕ್ಕಾಗುತ್ತೆ? ಮಾನ್ಯ ಇದರೊಳಗೆ ಅವರು ಉತ್ತರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಇಲಾಖೆಯು ಅಗತ್ಯತೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಮತಿಸುತ್ತದೆ ಅಂತ. ಹಂಗಾರೆ ಅಗತ್ಯ ಇರಲಿಲ್ವಾ? ಇಷ್ಟು ದಿನ ಯಾಕೆ ಹಂಗಾರೆ ರಿಕ್ರೂಟ್ ಮಾಡಲಿಲ್ಲ? ಹಂಗಿದ್ರೆ ರದ್ದು ಮಾಡ್ಬೋದಿತ್ತಲ್ಲ. ಸುಮಾರು ಅಷ್ಟೊಂದು ಹುದ್ದೆಗಳಿದೆ ಅಂತೇಳಿ ಆಶಾಭಾವನೆಯನ್ನು ಯುವಕರಿಗೆ ಹೇಳಿ ಮರುಭೂಮಿಯ ಮರೀಚಿಕೆ ಅಂತ ಅವ್ರನ್ನ ಕಾಯಿಸಿ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಒಂದು ದಿನ ಬಂದರೆ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿಗೆ ಬಂದರೆ 1 ದಿನ ಆಗೋ ಕೆಲಸ 1 ವಾರ ಆಗುತ್ತೆ. ಕಾರ್ಪೊರೇಷನಿಗೆ ಹೋದರೆ 1 ದಿನ ಆಗೋ ಕೆಲಸ 1 ತಿಂಗಳಾಗುತ್ತೆ. ಅವರು ಉತ್ತರದಲ್ಲಿ ಉಲ್ಲೇಖ ಮಾಡಿದರೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಲ್ಲಿ ಕಾರ್ಯದರ್ಶಿಯವರಿಗೆ 80% ನೇರ ನೇಮಕಾತಿ ಮಾಡುವುದಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಅಂತ. ಹೈಯೆಸ್ಟ್ ವೇಕೆನ್ಸಿ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ. ಇವತ್ತು ಯಾರು ಜವಾಬ್ದಾರಿ ಇದಕ್ಕೆ ಅಂತ ಹೇಳಿ. ಟೆಂಪ್ರವರಿ ಬೇಸಿಸ್ ಮೇಲೆ ಕಾಂಟ್ರಾಕ್ಟಲ್ ಎಂಪ್ಲಾಯೀಸ್ ಅಂತ ಮಾಡ್ತೀವಿ. ಅವ್ರು ಯಾವ ಮೆರಿಟ್ ಮೇಲೆ, ಯಾವ ಗೈಡೆನ್ಸ್ ಮೇಲೆ ತಗೊಳ್ತಾ ಇದೀವಿ ಅಂತ. ಏಜೆಂಟ್ ಮಾಫಿಯಾ ಆಗಿದೆ. 3 ಲಕ್ಷ ಕಾಂಟ್ರಾಕ್ಟಲ್ ಎಂಪ್ಲಾಯೀಸ್ ಇದ್ದಾರೆ. ಅಂದ್ರೆ ಮಾನ್ಯ ಸಭಾಪತಿ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಗವರ್ಮೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಾವು ಕೊಡ್ತಿದೀವಿ ಅಂದ್ರೆ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗೆ, ಈಗ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ ತಗೊಂಡಾಗ ವೇತನ ಆಯೋಗದ ಪ್ರಕಾರ ನಾವು ಅವ್ರನ್ನ ಸಂಬಳ ಕೊಟ್ಟಿದೀವಾ? ಇಲ್ಲ. ಅವ್ರಿಗೆ ಕೊಡ್ತಿರೋ ಸಂಬಳ 12,000. ಪಾಠ ಮಾಡಿ ಅಂತ ಹೇಳ್ತೀರಾ. ಈಗ ಅನ್ಯಾಯ ಯಾಕೆ ಕೊಡಕ್ಕೆ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ರು, ನಾನು ಕೇಳಬೇಕಂದ್ರೆ ಯಾವಾಗ ಇದನ್ನ ರಿಕ್ರೂಟ್ ಮಾಡ್ತೀನಿ ಅಂತ. ಅಂಕಿ ಅಂಶದ ಪ್ರಕಾರ ಇವತ್ತು ನೀವೇನು ಹೇಳಿದ್ರೆ ಎಷ್ಟು ಅನೌನ್ಸ್ ಮಾಡ್ತೀರಾ, ಈಗ ಈ ವರ್ಷದಲ್ಲಿ ಎಷ್ಟು ಮಾಡ್ಬೋದು ಅನ್ನೋದು ದಯವಿಟ್ಟು ಹೇಳಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎಲ್ಲದಕ್ಕೂ ಅಂದರೆ ಪರ್ಮಿಷನ್ ತಗೊಂಡೇಬೇಕಾ ಅನ್ನೋದನ್ನ ನಿಜವಾಗ್ಲೂ ಅದನ್ನು ನೋಡಿ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ. ಮತ್ತು ಕಾಂಟ್ರಾಕ್ಟ್ ವೇತನವನ್ನು ಏನು ಕಾಂಟ್ರಾಕ್ಟ್ ವೇತನದಲ್ಲಿ ಅವರಿಗೆ ಅಟ್ಲೀಸ್ಟ್ ವೇತನ ಆಗ ಬೇರೆ ಸಪೋರ್ಟ್ ಎಲ್ಲ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರ ಸ್ಯಾಲ್ರಿನಾರು ಜಾಸ್ತಿ ಮಾಡಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಕೇಳ್ತೇನೆ. ಮುಖ್ಯಮಂತ್ರಿ ಉತ್ತರ. ಮಾನ್ಯ ಸಭಾಪತಿಯವರೇ, ಅವರು ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮಾನ್ಯ ಸಭಾಪತಿಯವರೇ, ಧೂಳು ತಿನ್ನುತ್ತಿವೆ ಜೈಲು ಸುಧಾರಣೆ ಮತ್ತು ವರದಿಗಳು 2014ರಿಂದ 2024 ವರದಿಗಳು ಮೂಲೆ ಗುಂಪು ಎನ್ನುವ ಅಡಿಬರದ ಪತ್ರಿಕಾ ವರದಿಯು ಜೈಲು ಸುಧಾರಣೆಯ ಕುರಿತು ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಆಡಳಿತಾತ್ಮಕ ವೈಫಲ್ಯತೆಯನ್ನು ಎತ್ತಿ ತೋರುತ್ತದೆ. ಮಾನ್ಯ ಸಭಾಪತಿಯವರೇ, ಒಂದೆಡೆ ಜೈಲಿನಲ್ಲಿ ನಿಯಮ ಮೀರಿ ಮಾಂಸಾಹಾರ, ಮದ್ಯ, ಸಿಗರೇಟು ಅಷ್ಟೇ ಅಲ್ಲದೆ ಗಾಂಜಾ, ಮೊಬೈಲ್ ಫೋನ್ಗಳು ಕೈದಿಗಳಿಗೆ ದೊರೆಯುತ್ತಿದ್ದು, ಕೈದಿಗಳಿಗೆ ರಾಜ್ಯಾತೀತದ ವಿಚಾರ ಜಗಜ್ಜಾಹಿರವಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯತೆಗೆ ಸಾಮಾಜಿಕ ಜಾಲತಾಣ ಮತ್ತು ಸಾರ್ವಜನಿಕ ವಲಯದಲ್ಲಿ ನಗೆಪಾಟಲಾಗಿದೆ. ಆದರೆ ಜೈಲುಗಳ ಸುಧಾರಣೆಗೆ ಸರ್ಕಾರವೇ ನೇಮಕ ಮಾಡಿದ ಸಮಿತಿಗಳು ವರದಿ ನೀಡಿ ವರ್ಷಗಳೇ ಕಳೆದರೂ ಸರ್ಕಾರದ ಕಪಾಟಿನಲ್ಲಿ ಧೂಳು ತಿನ್ನುತ್ತಿವೆ ಎಂಬ ಪತ್ರಿಕೆಯಲ್ಲಿ ವರದಿಯಾಗಿದೆ. ಈ ಸಮಯದಲ್ಲಿ ಸರ್ಕಾರ ಮತ್ತೊಂದು ಹೊಸದಾಗಿ ಸಮಿತಿ ರಚನೆ ಮಾಡಿ ಆದೇಶಿಸಿದೆ. ಪತ್ರಿಕೆ ಅಧ್ಯಯನದ ಪ್ರಕಾರ ವರದಿಯಲ್ಲಿ ಪ್ರಕಟಿಸಲಾಗಿರುವಂತೆ 2014ರಲ್ಲಿ
ಕೇಂದ್ರ ಕಾರಾಗೃಹದಿಂದ ಕುಖ್ಯಾತ ಅತ್ಯಾಚಾರಿಯೊಬ್ಬ ಪರಾರಿಯಾಗಿ ಸಾರ್ವಜನಿಕರ ವಲಯದ ಭಾರೀ ಆಕ್ರೋಶಕ್ಕೆ ತುತ್ತಾದಾಗ BPN ಗೋಪಾಲಕೃಷ್ಣ ಸಮಿತಿ ರಚಿಸಲಾಗಿ ವರದಿ ಸ್ವೀಕೃತವಾಗಿದ್ದರೂ ವರದಿಯ ಶಿಫಾರಸುಗಳು ಕಾರ್ಯರೂಪಕ್ಕೆ ಬಂದಿಲ್ಲ. 2017ರಲ್ಲಿ ಅದೇ ಕೇಂದ್ರ ಕಾರಾಗೃಹದಲ್ಲಿ ತಮಿಳುನಾಡಿನ ರಾಜಕಾರಣಿಗೆ VIP ಸೌಲಭ್ಯ ನೀಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿವೃತ್ತ ಹೆಚ್ಚುವರಿ ಕಾರ್ಯದರ್ಶಿ ವಿನಯ್ ಕುಮಾರ್ ಸಮಿತಿ ರಚನೆಯಾಗಿ ವರದಿ ಸಲ್ಲಿಕೆಯಾಗಿ 8 ವರ್ಷಗಳಾದರೂ ವರದಿ ಗಂಟು ಬಿಚ್ಚಿಲ್ಲ ಎನ್ನಲಾಗಿದೆ. 2022ರಲ್ಲಿ ಶಂಕಿತ ಉಗ್ರರು ಮತ್ತು ಕೈದಿಗಳು ಮೊಬೈಲ್ ಬಳಕೆ ಬಗ್ಗೆ ವಿಡಿಯೋ ಬಯಲಾಗಿದ್ದಾಗ ADGP ಮುರುಗನ್ ಸಮಿತಿ ರಚನೆಯಾಗಿ ವರದಿ ನೀಡಿದರು. ಅಧಿಕಾರಿಗಳ ವರ್ಗಾವಣೆ ಬಿಟ್ಟು ಯಾವುದೇ ಸುಧಾರಣೆ ಆಗಲಿಲ್ಲ. ಕಳೆದ ವರ್ಷವೂ ನಟ ದರ್ಶನ್ ಹಾಗೂ ಅವರ ಸಹಚರರಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರಾಜ್ಯಾತಿಥ್ಯ ನೀಡಲಾಗಿದೆ ಎಂಬ ಆರೋಪ ಬಂದಾಗ ಅಂದು CCB ಮುಖ್ಯಸ್ಥರಾಗಿದ್ದ IGP ಡಾಕ್ಟರ್ ಚಂದ್ರಗುಪ್ತ ನೇತೃತ್ವದ ಸಮಿತಿಯನ್ನು ಇದೇ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದ್ದು ಅವರು ಸುದೀರ್ಘ ಅಧ್ಯಯನದೊಂದಿಗೆ 4 ತಿಂಗಳ ಹಿಂದೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅನೇಕ ಶಿಫಾರಸುಗಳನ್ನು ಮಾಡಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೆ ವರದಿ ಕಪಾಟು ಸೇರಿದೆ. ಸನ್ಮಾನ್ಯ ಸಭಾಪತಿಯವರೇ, ಸರ್ಕಾರವು ತನ್ನ ವಿಫಲತೆಯನ್ನು ಮರೆಮಾಚಲು ಸಮಿತಿಯ ಮೇಲೊಂದು ಸಮಿತಿ ನೇಮಕ ಮಾಡುವುದನ್ನು ಬಿಟ್ಟು ಈಗಾಗಲೇ ಸರ್ಕಾರವು ಬಂದಿಖಾನೆಗಳ ಸುಧಾರಣೆಗಳಿಗೆ ಕುರಿತು ನೇಮಕ ಮಾಡಿರುವ ಸಮಿತಿಯ ವರದಿಗಳನ್ನು ಅದರಲ್ಲಿನ ಶಿಫಾರಸುಗಳನ್ನು ಕಾಲಮಿತಿಯಲ್ಲಿ ಅನುಷ್ಠಾನ ಮಾಡಿ ಕಾರ್ಯರೂಪಕ್ಕೆ ತರಬೇಕು ಹಾಗೂ ಹೊಸ ಸಮಿತಿ ರಚಿಸಿ ತನ್ನ ತಪ್ಪನ್ನು ಮರೆಮಾಚಿ ಜನರಿಂದ ಗಮನ ಬೇರೆಡೆ ಸೆಳೆಯುವ ಪ್ರಯತ್ನ ಕೈಬಿಡಬೇಕೆಂದು ತಮ್ಮ ಮೂಲಕ ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ವಸೂಲಾಗುತ್ತೆ. DS ಅರುಣ್. ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನಮ್ಮ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಮುಂದುವರಿಯುತ್ತಿರುವ ಸಿಬ್ಬಂದಿ ಕೊರತೆ ಹಾಗೂ ಗಂಭೀರ ಹಂತಕ್ಕೆ ತಲುಪಿದೆ. ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಕೃಷಿ ಕಚೇರಿಗಳಲ್ಲಿ ಅಗತ್ಯವಿರುವ ತಾಂತ್ರಿಕ ಸಿಬ್ಬಂದಿ, ಕೃಷಿ ಸಹಾಯಕರು ಮತ್ತು ಕೃಷಿ ವಿಜ್ಞಾನಿಗಳ ಹುದ್ದೆಗಳು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಇರುವುದರಿಂದ ರೈತರಿಗೆ ತಲುಪಬೇಕಾದ ಮೂಲಭೂತ ಸೇವೆಗಳು ವಿಳಂಬವಾಗುತ್ತಿವೆ.